ಈ ಕಾಯಿಲೆಗಳು ಕಾಣಿಸಿಕೊಂಡರೆ ರಾತ್ರಿ ನಿದ್ರೆ ಮಾಡುವ ಸಂದರ್ಭದಲ್ಲಿ ಬಾಯಿ ಗಂಟಲು ಒಣಗುವುದು. ಬಾಯಿ ಗಂಟಲು ಒಣಗುವುದರ ಹಿಂದೆ ಅನೇಕ ಕಾರಣಗಳಿವೆ. ಅದರಲ್ಲೂ ರಾತ್ರಿ ಮಲಗಿದ ಬಳಿಕ ಪದೇ ಪದೇ ಬಾಯಿ ಒಣಗುತ್ತಿದ್ದರೆ ಅಥವಾ ಗಂಟಲು ಕೂಡ ಒಣಗುತ್ತಿದ್ದರೆ ಅದು ಯಾವುದಾದರೂ ಗಂಭೀರವಾದ ಆರೋಗ್ಯ ಸಮಸ್ಯೆ ಆಗಿರಬಹುದು. ಹಾಗಾಗಿ ಅದನ್ನು ನಿರ್ಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರ ಬಳಿ ತೋರಿಸಿಕೊಂಡರೆ ಒಳ್ಳೆಯದು. ನಿದ್ರೆಯ ಸಮಯದಲ್ಲಿ ಬಾಯಿ ಅಥವಾ ಗಂಟಲು ಒಣಗುವುದು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕೂಡ ಕಂಡುಬರುತ್ತದೆ. ಹಾಗಂತ ದಿನಾರಾತ್ರಿ ಮಲಗಿದ ಬಳಿಕ ಇದೇ ರೀತಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡರೆ ಅದನ್ನು ನಿರ್ಲಕ್ಷ್ಯ ಮಾಡಲು ಹೋಗಬಾರದು. ಯಾಕೆಂದರೆ ಇಂತಹ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುವ ಹಿಂದೆ ಅನೇಕ ಕಾರಣಗಳಿರಬಹುದು. ಪ್ರಮುಖವಾಗಿ ಕೆಲವೊಂದು ಗಂಭೀರ ಕಾಯಿಲೆಯ ಲಕ್ಷಣವು ಇದ್ದಿರಬಹುದು. ಹಾಗಾದ್ರೆ ಮಲಗಿದ ಬಳಿಕ ಈ ರೀತಿಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಕಾರಣಗಳೇನು, ಇದಕ್ಕೆ ಪರಿಹಾರಗಳೇನು ಎನ್ನುವುದನ್ನು ಇಲ್ಲಿ ನೋಡೋಣ. ಈ ಕಾರಣಗಳಿಂದ ಕೂಡ ಸಮಸ್ಯೆ ಬರಬಹುದು. ಒಬ್ಬ ವ್ಯಕ್ತಿಯು ಹಗಲಿನಲ್ಲಿ ದೇಹಕ್ಕೆ ಅವಶ್ಯಕತೆ ಇರುವಷ್ಟು ಪ್ರಮಾಣದಲ್ಲಿ ನೀರು ಕುಡಿಯದಿದ್ದರೆ ರಾತ್ರಿ ಮಲಗಿದ ಬಳಿಕ ಬಾಯಿ ಒಣಗುವಿಕೆ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಯಾಕೆಂದರೆ ದೇಹಕ್ಕೆ ಸರಿಯಾಗಿ ನೀರಿನಂಶ ಸಿಗದಿದ್ದರೆ ನಿರ್ಜಲೀಕರಣದಿಂದಾಗಿ ಈ ರೀತಿಯ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇದನ್ನು ಹೊರತುಪಡಿಸಿ ನೋಡುವುದಾದರೆ ಖಿನ್ನತೆ, ಅಧಿಕ ರಕ್ತದೊತ್ತಡ, ಮೂತ್ರವರ್ಧಕ ಅಥವಾ ಶೀತ ಔಷಧಿಗಳ ಅಡ್ಡ ಪರಿಣಾಮಗಳಿಂದಲೂ ಕೂಡ ಇಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಮದ್ಯಪಾನ ಮಾಡುವವರಲ್ಲಿ, ತಂಬಾಕು ಜಗಿಯುವವರಲ್ಲಿ ಅಥವಾ ಕೆಫೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಅತಿಯಾಗಿ ಸೇವಿಸುವ ಜನರಲ್ಲಿ ಲಾಲಾರಸ ಗ್ರಂಥಿಗಳು ಪರಿಣಾಮ ಬೀರಬಹುದು. ಇದರಿಂದಾಗಿ ದೇಹದಲ್ಲಿ ನೀರಿನಂಶ ಕೊರತೆ ಉಂಟಾಗಿ ಕೂಡ ಬಾಯಿ ಅಥವಾ ಗಂಟಲು ಒಣಗುವ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಸಮಸ್ಯೆಗೆ ದೆಹಲಿಯ RML ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ಘಟಕ ಮುಖ್ಯಸ್ಥರಾದ ಡಾಕ್ಟರ್ ಸುಭಾಷ್ ಗಿರಿ ರಾತ್ರಿಯಲ್ಲಿ ಬಾಯಿ ಒಣಗುವುದು ಯಾವ ರೋಗಗಳ ಲಕ್ಷಣವಾಗಿರಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಯಾವ ರೋಗಗಳ ಲಕ್ಷಣವಾಗಿರಬಹುದು? ಮಧುಮೇಹ ರೋಗಿಗಳಿಗೆ ತುಂಬಾ ಬಾಯಾರಿಕೆಯಾಗುತ್ತದೆ. ಈ ಕಾರಣದಿಂದಾಗಿ ನಿರಂತರ ಬಾಯಾರಿಕೆ ಮತ್ತು ಬಾಯಿ ಒಣಗುವುದು ಮಧುಮೇಹದ ಆರಂಭಿಕ ಲಕ್ಷಣವೆಂದು ಪರಿಗಣಿಸಬಹುದು. ಸ್ಲಿಪ್ ಅಪ್ನಿಯಾದಲ್ಲಿ ನಿದ್ರೆಯ ಸಮಯದಲ್ಲಿ ಉಸಿರಾಟವು ಮಧ್ಯಂತರಗೊಳ್ಳುತ್ತದೆ. ಇದು ಬಾಯಿ ಒಣಗುವ ಸಮಸ್ಯೆಯನ್ನು ಉಂಟು ಮಾಡಬಹುದು. ಜೋಗ್ರೆನ್ಸ್ ಸಿಂಡ್ರೋಮ್ ಇದು ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು ಇದರಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಲಾಲಾರಸ ಮತ್ತು ಕಣ್ಣೀರನ್ನು ಉತ್ಪಾದಿಸುವ ಗ್ರಂಥಿಗಳ ಮೇಲೆ ದಾಳಿ ಮಾಡುತ್ತದೆ. ಇದು ಬಾಯಿ ಮತ್ತು ಕಣ್ಣುಗಳಲ್ಲಿ ಶುಷ್ಕತೆಯನ್ನು ಉಂಟು ಮಾಡಬಹುದು. ಪಾರ್ಕಿನ್ಸನ್ ಕಾಯಿಲೆಯಲ್ಲಿ ಮಾನವನ ಲಾಲಾರಸ ಗ್ರಂಥಿಗಳು ಸಹ ಪರಿಣಾಮ ಬೀರುತ್ತವೆ. ಇದು ಬಾಯಿ ಒಣಗುವ ಸಮಸ್ಯೆಗೆ ಕಾರಣವಾಗಬಹುದು. ನಿರ್ಜಲೀಕರಣ ದೇಹದಲ್ಲಿ ನೀರಿನ ಕೊರತೆಯಿಂದಲೂ ಬಾಯಿ ಒಣಗುವ ಸಮಸ್ಯೆ ಉದ್ಭವಿಸಬಹುದು. ಮೂಗಿನ ಸಮಸ್ಯೆಗಳು ಅಥವಾ ಅಲರ್ಜಿಗಳು, ಮೂಗು, ಸೈನಸ್, ಟಾನ್ಸಿಲ್ ಅಥವಾ ಯಾವುದೇ ಅಲರ್ಜಿಯಿಂದಾಗಿ ನಿದ್ರಿಸುವಾಗ ಬಾಯಿ ತೆರೆದಿರಬಹುದು. ಇದು ಬಾಯಿ ಒಣಗಲು ಸಹ ಕಾರಣವಾಗಬಹುದು. ಲಕ್ಷಣಗಳು ಹೇಗಿರುತ್ತವೆ? ರಾತ್ರಿಯಲ್ಲಿ ಬಾಯಿ ಒಣಗುವುದು ಸಾಮಾನ್ಯ ಪ್ರಕ್ರಿಯೆಯಾಗಿರಬಹುದು. ಆದರೆ ಈ ಸಮಸ್ಯೆ ಮುಂದುವರೆದರೆ ಅಥವಾ ದೇಹವು ಇತರ ಕೆಲವು ಸಂಕೇತಗಳನ್ನು ನೀಡಿದರೆ ಇವು ಗಂಭೀರ ಕಾಯಿಲೆಯ ಆರಂಭಿಕ ಚಿಹ್ನೆಗಳಾಗಿರಬಹುದು. ಅಂತಹ ಕೆಲವು ವಿಶೇಷ ಲಕ್ಷಣಗಳ ಬಗ್ಗೆ ಇಲ್ಲಿ ನೋಡೋಣ. ಆಗಾಗ್ಗೆ ಬಾಯಾರಿಕೆ ಉಂಟಾಗುವುದು, ಬಾಯಿ ಗಂಟಲು ಅಥವಾ ತುಟಿಗಳಲ್ಲಿ ಶುಷ್ಕತೆ ಮತ್ತು ಬಿರುಕು ಬಿಡುವಿಕೆ, ಬಾಯಿಯಲ್ಲಿ ಜಿಗುಟುತನ ಅಥವಾ ದುರ್ವಾಸನೆ, ನುಂಗಲು ಅಥವಾ ಮಾತನಾಡಲು ತೊಂದರೆ, ಲಾಲಾರಸ ದಪ್ಪವಾಗುವುದು,
ಬಾಯಿಯಲ್ಲಿ ಹುಣ್ಣುಗಳು ಅಥವಾ ಗಾಯಗಳು, ನಿದ್ರೆಯಲ್ಲಿ ಆಗಾಗ್ಗೆ ಎಚ್ಚರಗೊಳ್ಳುವುದು, ಯಾವ ಸಂದರ್ಭದಲ್ಲಿ ವೈದ್ಯರ ಬಳಿ ಹೋಗಬೇಕು, ಪ್ರತಿದಿನ ಮಲಗಿದ ಬಳಿಕ ಬಾಯಿ ಒಣಗುವ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ, ತುಂಬಾ ದಣಿದ ಭಾವನೆ ಅಥವಾ ತೂಕ ಇಳಿಸುವಿಕೆ, ನಿದ್ದೆ ಮಾಡುವಾಗ ಗೊರಕೆ ಹೊಡೆಯುವುದು, ಉಸಿರಾಟದ ತೊಂದರೆ ಅಥವಾ ಹಗಲಿನಲ್ಲಿ ನಿದ್ರಾಹೀನತೆ, ಬಾಯಿ ಅಥವಾ ಕಣ್ಣುಗಳಲ್ಲಿ ನಿರಂತರ ಶುಷ್ಕತೆ, ಯಾವುದಾದರೂ ಕಾಯಿಲೆಗೆ ಸಂಬಂಧಿಸಿದ ಔಷಧಗಳನ್ನು ಬದಲಾಯಿಸಿದ ನಂತರ ಈ ಸಮಸ್ಯೆ ಪ್ರಾರಂಭವಾಗಿರಬಹುದು. ಮುನ್ನೆಚ್ಚರಿಕೆಗಳು ಏನು? ದೇಹದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಹಗಲಿನಲ್ಲಿ ಸಾಕಷ್ಟು ನೀರು ಕುಡಿಯಿರಿ. ಮದ್ಯ, ತಂಬಾಕು ಮತ್ತು ಕೆಫಿನ್ ಹೊಂದಿರುವ ಪದಾರ್ಥಗಳ ಬಳಕೆಯನ್ನು ತಪ್ಪಿಸಿ. ಮಲಗುವ ಮುನ್ನ ಸ್ವಲ್ಪ ನೀರನ್ನು ಕುಡಿಯಿರಿ. ಇದರಿಂದ ಲಾಲಾರಸ ಉತ್ಪತ್ತಿಯಾಗುತ್ತಲೇ ಇರುತ್ತದೆ. ನಿಮಗೆ ಮೂಗಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಯಾವುದೇ ಔಷಧಿ ತೆಗೆದುಕೊಂಡ ನಂತರ ಸಮಸ್ಯೆ ಪ್ರಾರಂಭವಾದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.